ಇದು 2 ವರ್ಷದ ಸಿಗಂದಿನಿ ತಳಿ ಸಿಲ್ವರ್ ತೋಟಕ್ಕೆ ಹಾಕಿದ್ವಿ. 2 ವರ್ಷ ಆಯ್ತು. ಈಗ ಎಲ್ಲ ತೆನೆಗಳು ಬರ್ತಾ ಇದ್ದಾವೆ. ಕಾಳುಮೆಣಸಿಂದು ಸ್ಟಾರ್ಟ್ ಆಗಿದ್ದಾವೆ. ಈಗ ಮೊನ್ನೆ ಲಾಸ್ಟ್ ವಾರ ಬೋರ್ಡ್ರು ಒಂದು ಹೊಡೆದಿದ್ದೀವಿ. ಸೊ ಈಗ ನೆಕ್ಸ್ಟು ಎಲ್ಲ ತೆನೆಗಳೆಲ್ಲ ಬರ್ತಾ ಇದ್ದಾವೆ. ಸ್ಟಾರ್ಟ್ ಆಗಿದೆ 2 ವರ್ಷಕ್ಕೇ. ಸೊ ನೆಕ್ಸ್ಟು ಈಗೊಂದು ಫೋಲಿಯರ್ ಸ್ಪ್ರೇ ಒಂದು ಕೊಡಬೇಕು. ಒಂದು ಯಾವ್ದಾದ್ರು ನೀಟಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋಂಥದ್ದು, NPK, ಹಾಗೆ ಒಂದು ಇನ್ಸೆಕ್ಟಿಸೈಡು ಸೇರಿ ಒಂದು ಯಾವ್ದಾರ ಫೋಲಿಯರ್ ಸ್ಪ್ರೇ ಮಾಡಬೇಕು ಮುಂದಿನ ವಾರ. ಇದು 2 ವರ್ಷದ ಬಳ್ಳಿ ಒಂದು 200 ಗಿಡ ಇದ್ದಾವೆ, 220 ಗಿಡ ಇದ್ದಾವೆ. ಸೊ ಮುಂದಿನ ವರ್ಷದಿಂದ ಒಂದೊಳ್ಳೆ ಚೆನ್ನಾಗಿ ಆಗ್ಬೋದು ಅಂದ್ಕೊಂಡಿದ್ದೀವಿ. ಎಲ್ಲ ಗಿಡಗಳು ಈ ಥರ ಇದ್ದಾವೆ. ಸೊ ನಾವು ಮೈನ್ ಏನಂದರೆ ಬುಡನ ಯಾವಾಗಲೂ ಚೆನ್ನಾಗಿ ಇಟ್ಕೋಬೇಕು. ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಮತ್ತು ಕಾಲುವೆಗಳೆಲ್ಲ ಕ್ಲೀನಾಗಿ, ಬಸಿಗಾಲುವೆಲ್ಲ ಈಗ ಮಳೆ ಬರೋಕ್ಕಿಂತ ಮುಂಚೆನೇ ಈಗಲೇ ಬಸಿಗಾಲುವೆಲ್ಲ ನೀಟಾಗಿ ಮಾಡ್ಕೊಂಡಿದ್ದೀವಿ. ಬೌಂಡ್ರಿ ಮೈನ್ ಎಕ್ಸ್ಪೆಷಲಿ ಈಗ ನನ್ನ ಮಳೆಗಾಲದಲ್ಲಿ ತುಂಬಾ ಜೋಪಾನವಾಗಿ ಕ್ಲೀನಾಗಿ ಬುಡ ಎಲ್ಲ ಕ್ಲೀನ್ ಇರೋ ಹಾಗೆ, ಬುಡನ ಏನು ಟಚ್ ಮಾಡದೇ ಇದ್ದ ಹಾಗೆ, ಮಣ್ಣೇನು ಮೇಲ್ಗಡೆ ಬರ್ತಿದ್ದ ಹಾಗೆ ಮಾಡಿದ್ವಿ. ಮತ್ತು ಈ ಸರಿ ಒಂದು ಏನು ಅಂದರೆ ನಾವು ಮಿಂಚಕ್ತಿ ಒಂದು ಯೂಸ್ ಮಾಡಿದ್ದೀನಿ. ಇದಕ್ಕೆ ಎಷ್ಟೇ ಮಳೆ ಬಂದರೂ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ ಅಂದರೆ ಸ್ವಲ್ಪ ಕೊಳೆ ರೋಗ ಬರಬಾರ್ದು ಅಂತೇಳಿ ಮಿಂಚಕ್ತಿ ಒಂದು ಹಾಕಿದ್ದೀನಿ ಬುಡಗಳಿಗೆ. ಎಲ್ಲದಕ್ಕೂ ಮಿಂಚಕ್ತಿ ಒಂದು ಸರಿ ನಾನು ಯೂಸ್ ಮಾಡಿದ್ದೀನಿ. ಸೊ ನೋಡ್ಬೇಕು ನೆಕ್ಸ್ಟ್ ಹೇಗಾಗತ್ತೆ ಅಂತೇಳಿ. ಸೊ ಈಗ ಒಂದು ಸರಿ ನಾವು ಆಲ್ರೆಡಿ ಕಾಳುಮೆಣಸಲ್ಲಿ ಸುತ್ತಿರೋದ್ರಿಂದ ಈ ಸರಿ ಒಂದು ಸಿಗಂದಿನ ಅಂತೇಳಿ ಹಾಕ್ಕೊಂಡಿದ್ದೀವಿ. ಸರಿ ನೋಡಬೇಕು. ಸೊ ನಾನು ಇದರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ದಂದರೆ ನೋಡಿ, ಇದು ಒಂದೇನೋ ಹುಳದ ಪ್ರಾಬ್ಲಮಿಂದ, ಹುಳ ಇನ್ಸೆಕ್ಟಿಸೈಡ್ ಅಂತಾರೆ ಕೆಲವರು. ಸೊ ಇನ್ಸೆಕ್ಟ್ ಪ್ರಾಬ್ಲಮಿಂದ ಒಂದು ಇನ್ಸೆಕ್ಟಿಸೈಡ್ ಲಾಸ್ಟ್ ಸ್ಪ್ರೇ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಗಿಡಗಳು ಚೇಂಜ್ ಆಗಿದೆ, ಅಗ್ಲ ದಪ್ಪ ಬಂದಿದೆ. ಬಟ್ ಇದೊಂದು ಸ್ವಲ್ಪ ಎಲೆಗಳೆಲ್ಲ ಸಣ್ಣ ಆಗಿತ್ತು. ನೋಡೋಣ, ನೆಕ್ಸ್ಟ್ ಇದನ್ನು ಅಬ್ಸರ್ವೇಷನ್ ಇಟ್ಟಿದ್ದೀವಿ. ಸೊ ನೆಕ್ಸ್ಟ್ ಎಲ್ಲಾದರೂ ಮತ್ತೆ ಅದು ಹಾಗೆ ಬಂತು ಅಂದರೆ ಕಿತ್ತು ಎಸ್ಬಿಡ್ಬೋದು ಅಂತ. ಯಾವ ಥರ ಬರುತ್ತೆ ಅಂದರೆ ಆ್ಯಕ್ಚುಲಿ ಅದು ಈ ಥರ ಆಗುತ್ತೆ. ಇನ್ಸೆಕ್ಟಿಸೈಡ್ ಪ್ರಾಬ್ಲಮ್ ಆಗಿದ್ದರೆ, ಅದು ರೂಟಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ದರೆ ಈ ಥರ ಆಗುತ್ತಂತೆ. ಸೊ ನೋಡೋಣ, ಇದೊಂದು ಮಾಡಿದ್ದೀವಿ. ಚೆನ್ನಾಗಿ ಬಂದರೆ ಇಟ್ಕೋತೀವಿ, ಇಲ್ಲ ಅಂದರೆ ಕಿತ್ತಾಗಿರ್ತೀವಿ. ಮತ್ತು ಇಟ್ಕೊಳ್ಳೋಕ್ಕೋಗಲ್ಲ, ಬೇರೆದನ್ನು ಹಾಕ್ತೀವಿ. ಇದು ನೋಡಿ ಎಷ್ಟು ಆಗಿದೆ. ಈ ತೋಟ ಫುಲ್ಲಿಷ್ಟು ಇದೆ. ಇದರಲ್ಲಿ ಮತ್ತೀಗ ನಮಗೆ ನೆಕ್ಸ್ಟು ಹೋದ ವರ್ಷ ಹಾಕಿದ್ದ ಗಿಡಗಳು, 1 ವರ್ಷದ ಗಿಡಗಳಿದ್ದಾವೆ ನೋಡಿ. ಎಲ್ಲ ಇದು ರನ್ನರ್ಸು ಎಲ್ಲ ತೆಗ್ದಿದ್ದೀವಿ. ಈಗ ಕ್ಲೀನ್ ಮಾಡಿದ್ದೀವಿ ಎಲ್ಲ ನೀಟಾಗೆ, ಎಲ್ಲ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೀವಿ. ಅದೇ ನಾವು ಈಗ ಒಂದು ಮಿಂಚಕ್ತಿ ಕೊಟ್ಟಿದ್ದೀವಿ. ಲಾಸ್ಟ್ ಟೈಮ್ ಒಂದು ಸಗಣಿ ಗೊಬ್ಬರ ಹಾಕಿ ಸ್ವಲ್ಪ ಬುಡಕ್ಕೆಲ್ಲ ಚೆನ್ನಾಗಿ ಏರಿಸಿದ್ವಿ. ಮಿಂಚಕ್ತಿ ಕೊಟ್ಟು ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿದೆ ಫಸ್ಟ್ ಒಂದು ಫೋಲಿಯರ್ ಸ್ಪ್ರೇ. ಅದಾದಮೇಲೆ ಈಗ ಮೊನ್ನೆ 9ನೇ ತಾರೀಕು ಮೊನ್ನೆ ಲಾಸ್ಟ್ ವಾರ ಒಂದು ಬೋಡ್ರ ಕೊಟ್ಟಿದ್ದೀವಿ, ಮೈತುತ್ತ ಸುಣ್ಣ. ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು 25 ಡೇಸ್ ಬಿಟ್ಟು ಒಂದು ಇನ್ಸೆಕ್ಟಿಸೈಡ್ ಒಂದು ಫೋಲಿಯರ್ ಸ್ಪ್ರೇ ಕೊಡೋಣ ಅಂದ್ಕೊಂಡಿದ್ವಿ. ಮತ್ತು ನೆಕ್ಸ್ಟ್ ಎಲ್ಲ ಸಾವಯವ ಟ್ರೈಕೋಡರ್ಮ ಒಂದು ಸರಿ ಕೊಡಬೇಕು ಅಂದ್ಕೊಂಡಿದ್ದೀವಿ. ಇದು ನಾವೀಗ ಬೋಡ್ರೋ ಮತ್ತು ಇದು ಸ್ಪಿನ್ಸ್ ಕೊಡೋದ್ರಿಂದ ಸ್ವಲ್ಪ 20 ಡೇಸ್ ಬಿಟ್ಟು ನೆಕ್ಸ್ಟ್ ಅದು ಕೊಟ್ವಿ ಅಂದರೆ ನೆಕ್ಸ್ಟ್ ಇನ್ನು ಯಾವುದು ಯೂಸ್ ಮಾಡಬಾರ್ದು ಅಂತ. ಸೊ ಈಗ ಸದ್ಯಕ್ಕೆ ನಾವು ಟ್ರೈಕೋಡರ್ಮ ಯಾವುದು ಪ್ಲ್ಯಾನ್ ಮಾಡಲ್ಲ. ಒಂದು ಅಕ್ಟೋಬರ್ ಮೇಲೆ ಎಲ್ಲ ನಮ್ಮದೆಲ್ಲ ಬೋಡ್ರೋದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಮಾಡೋದು. ಇದು ನೋಡಿ ಪಣಿಯೂರು. ಇದು ಒಂದಿಷ್ಟು ಬಳ್ಳಿಗಳು ನಮ್ಮದು ಲಾಸ್ಟ್ ಟೈಮ್ದು ಉಳಿದಿತ್ತು. ಸರಿ ಗರಿಯೆಲ್ಲ ಚೆನ್ನಾಗಿ ಹಿಡಿದಿದ್ದಾವೆ ಕಾಳೆಲ್ಲ. ಸೊ ಒಂದಿಷ್ಟು ಗಿಡಗಳು ಪಣಿಯೂರು 1 ಇದ್ದಾವೆ. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ಅಡಿಕೆಲ್ಲ ಹಾಕಬೇಕು ಅಂದ್ಕೊಂಡಿದ್ದೀವಿ, ಇವನ್ನೇ ಯೂಸ್ ಮಾಡಿಕೊಂಡು. ಸೊ ಅದು ಬಿಟ್ಟರೆ ಈಗ ನೆಕ್ಸ್ಟು ಇವೆಲ್ಲ ನಂದು 1 ವರ್ಷದ ಬಳ್ಳಿಗಳು. ಸೊ ಈ 1 ವರ್ಷದ ಬಳ್ಳಿಗಳನ್ನೆಲ್ಲ ಕಟ್ಸಿದ್ದೀವಿ ಈಗ ಮೊನ್ನೆ ಎಲ್ಲ ಕ್ಲೀನ್ ಮಾಡಿ. ಸೊ ಮುಂದಿನ ವರ್ಷ ಇದೆ, ಇನ್ನೊಂದು 2 ವರ್ಷದ ಹೇಗಿದೆ ಬಳ್ಳಿ ಅದೇ ಥರನೇ ಆಗೋ ಇದೆ. ಸರಿನೂ ಅಷ್ಟೇ, ಇದಕ್ಕೆಲ್ಲ ಸರಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ಇಡೀ ಬೌಂಡ್ರಿ 1000 ಗಿಡ ಇದ್ದಾವೆ, 1100 ಗಿಡ ಇದ್ದಾವೆ ಇವು 1 ವರ್ಷದವು. ಇದು ಇಡೀ ಬೌಂಡ್ರಿ ಹಾಕ್ಕೊಂಡಿದೆ. ಇದು ಮುಂದಿನ ವರ್ಷ ಅಷ್ಟೊತ್ತಿಗೆ ನಿಮಗೆ ಬಳ್ಳಿ ತಿಕ್ಕಾಗಿ ಬರುತ್ತೆ. ಎಲ್ಲ ಕಟ್ಸಿದ್ದೀವಿ, ಎಲ್ಲ ಚೂಟಿದ್ದೀವಿ. ಹೀಗಿದೆ ಈಗ ಫ್ಲ್ಯಾಟ್. ಸೊ ಒಂದ್ಸರಿ ಸೋತ ಮೇಲೆ ನಾವೀಗ ಬಸಿಗಾಲುವೆಗಳನ್ನೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಮತ್ತು ಈಗ ಸ್ವಲ್ಪ ಮಳೆ ಸ್ಟಾರ್ಟ್ ಆದರೆ ನಾವು ಮಲ್ಚಿಂಗ್ ಶೀಟ್ಸ್ಗಳನ್ನು ಕೂಡ ಹಾಕ್ತೇವೆ. ಅದೇ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಕಾಳುಮೆಣಸು ಮಾಡೋದ್ರಿಂದ ಸ್ವಲ್ಪ ನಮಗೆ ಆರ್ಥಿಕವಾಗಿ ಕೂಡ ಚೆನ್ನಾಗಿ ಆಗ್ಬೋದು ಅನ್ನೋದು ನಮ್ಮ ಒಂದು ಬೇರೆ ಕಡೆ ತೋಟಗಳು ನೋಡಿದ ಮೇಲೆ ನಮಗೊಂದು ಅನಿಸಿರೋ ಒಂದು ಅನುಭವ ಅದು. ನೋಡಿ, ಪ್ರತಿಯೊಂದು 4-5 ಸರಿ ನಾವು ಮಿಷಿನ್ ಓಡಿಸ್ಲೇಬೇಕು. ಸೊ ರೌಂಡಪ್ ಯೂಸ್ ಮಾಡೋ ಹಾಗಿಲ್ಲ. ರೌಂಡಪ್ ನಾವು ಮಾಡಿದೆ ಆಲ್ರೆಡಿ ತುಂಬ ವರ್ಷಗಳೇ ಆಯಿತು. ರೌಂಡಪ್ ಯೂಸ್ ಮಾಡ್ತಾಯಿಲ್ಲ ನಾವು. ಇಡೀ ನಮ್ಮದು ಯಾವ್ದು ಅಡಿಕೆಗೆ ಆಗಿರ್ಬೋದು, ಕಾಳುಮೆಣಸಿಗೆ ಆಗಿರ್ಬೋದು, ಯಾವುದಕ್ಕೂ ನಾವು ರೌಂಡಪ್ಪನ್ನು ಯೂಸ್ ಮಾಡ್ತಿಲ್ಲ. ಹಾಗೆ ಒಂದು ನಾವು ಜಾಯಿಕಾಯಿ ಕೂಡ ತೋಟದಲ್ಲಿ, ಸಿಲ್ವರ್ ತೋಟದಲ್ಲಿ ಹಾಕಿದ್ದೀವಿ. ಅಲ್ಲಲ್ಲಿ ಇದ್ದಾವೆ ಜಾಯಿಕಾಯಿ, ಒಂದು 100 ಗಿಡ ಇರ್ಬೋದು ಈ ತೋಟ ಫುಲ್ಲು.
ಹೀಗಿದೆ ತೋಟ. ಓಕೆ, ಮುಂದಿನ ವರ್ಷಕ್ಕೆ ಇವೆಲ್ಲವೂ ಚೆನ್ನಾಗಾಗೋ ಎಲ್ಲ ನಮ್ಮ ಸಂಭವಗಳು ಇದ್ದಾವೆ. ಮಗು ಥರ ನೋಡ್ಕೋಬೇಕು, ಅರ್ಕೆ ಬೇಕಾದ್ರೆ ಬಿಟ್ಬಿಡೋದು. ಕಾಳುಮೆಣ್ಸಿಗೆ ಮಾತ್ರ ನಾವು ಟೈಮಿಗೆ ಮಾಡಬೇಕು. ನೋಡಿ, ಯಾವಾಗಲೂ ನಾವು ಕಾಳುಮೆಣಸು ರೋಗ ಹಳದಿ ಕಾಣೋದು ಸರ್ ಎಷ್ಟು ಗ್ರೀನ್ ಇದೆ ಅಂದರೆ, ನಮ್ಮದು ಲಾಸ್ಟ್ ಪನೀರ್ ಒನ್ ಇಲ್ಲ ನೋಡಿ ಎಷ್ಟು ಗ್ರೀನ್ ಇದೆ. ಇಲ್ಲ ಪನೀರ್ ಒನ್ ಲಾಸ್ಟ್ ಟೈಮು ನಾವು ಹಾಕಿದ ಗಿಡಗಳಲ್ಲಿ ಉಳಿದಿರೋವಂಥ ಗಿಡಗಳು ಎಲ್ಲಿ ನೋಡಿದ್ರು